ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ರೈತನ ಹೆಂಡತಿ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ನಾನು ಕೂಡ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡೋಣ. ನಾನು ನಿಮಗೆ ಇವತ್ತು ಒಂದು ಪ್ಲೇನ್ ಬ್ಲೌಸಲ್ಲಿ ಡಿಸೈನ್ ಮಾಡೋದನ್ನು ಹೇಗೆ ಅನ್ನೋದನ್ನು ತೋರಿಸ್ಕೊಡ್ತೀನಿ. ಬಿಗಿನರ್ಸ್ಗಾಗಿ ತುಂಬ ಈಸಿಯಾಗಿ ಮಾಡ್ಬೋದು. ಯಾರು ಬೇಕಾದರೂ ಕೂಡ ಈ ಡಿಸೈನನ್ನು ಮಾಡ್ಬೋದು. ಸಿಂಪಲ್ಲಾಗಿ ಇರುತ್ತೆ ಮತ್ತು ಅದನ್ನು ವೇರ್ ಮಾಡಿದಾಗ ತುಂಬ ಒಂದು ಒಳ್ಳೆಯ ಲುಕ್ ಇರುತ್ತೆ ಅಂತಲೇ ಹೇಳ್ಬೋದು. ತುಂಬ ಚೆನ್ನಾಗಿರುವಂಥ ಒಂದು ಅಗದಿ ಸಿಂಪಲ್ಲಾಗಿ ಮಾಡುವಂಥ ಒಂದು ಡಿಸೈನನ್ನು ನಿಮಗೆ ತೋರಿಸ್ಕೊಡ್ತೀನಿ. ಅದನ್ನು ಹೇಗೆ ಮಾಡೋದು ಅಂತ ನೋಡೋಣ. ಅದಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ನೋಡಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕನನ್ನು ಪ್ರೆಸ್ ಮಾಡಿದರೆ ನಾವು ಹಾಕುವಂಥ ಒಳ್ಳೆಯ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಅಂತ ಹೇಳ್ತೀನಿ. ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ನಮ್ಮ ವಿಡಿಯೋ ಇಷ್ಟ ಆಗಿದ್ದರೆ ಶೇರ್ ಮಾಡಿ, ಲೈಕ್ ಮಾಡಿ ಅಂತ ಹೇಳ್ತಾ ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ. ನೋಡಿ, ನಾನು ಮೊದಲೇ ಇದನ್ನ ವಿಡಿಯೋ ಸ್ವಲ್ಪ ಲೆಂತಿ ಆಗಿಬಿಡುತ್ತೆ ಅಂದ್ಬಿಟ್ಟು ಬಟ್ಟೆ ಕ್ರಾಸಲ್ಲಿ ಸ್ವಲ್ಪ ಪೈಪಿಂಗ್ ಬಟ್ಟೆಯನ್ನು ಕಟ್ ಮಾಡಿ ಇಟ್ಕೊಂಡಿದ್ದೆ. ಇದನ್ನು ಎದಕ್ಕೆಪ್ಪ ಅಂತಂತಂದರೆ ಕ್ರಾಸ್ ಬಟ್ಟೆ ಯಾಕೆ ಕಟ್ ಮಾಡಿದ್ದೀನಿ ಅಂದರೆ ಇದನ್ನು ನಾವು ಪೈಪಿಂಗಿಗೆ ಅಂತಲೂ ಬಳಸ್ಬೋದು. ಬಟ್ ಆ ಡಿಸೈನ್ ಮಾಡ್ತೀವಲ್ಲ ಅದಕ್ಕೆ ಹಚ್ಚಿ ಫೋಲ್ಡ್ ಮಾಡಲಿಕ್ಕೆ ಕೂಡ ಬಳಸ್ಬೋದು. ಅಂದರೆ ಸುಕ್ಕು ಬರೋದಿಲ್ಲ ಅಂದ್ಬಿಟ್ಟು ಕ್ರಾಸಲ್ಲಿ ಇದನ್ನು ಕಟ್ ಮಾಡಿ ಇಟ್ಕೊಂಡಿರುವಂಥದ್ದು ಬಟ್ಟೆನ. ಹಾಗೇನೆ ಅದು ವಿಡಿಯೋ ನಾನು ಮಾಡಲಿಕ್ಕೆ ಇಟ್ಟು ಸ್ಟಿಚ್ ಮಾಡುವಾಗ ಯಾವುದೇ ಒಂದು ಕಾಲ್ ಬಂದಾಗ ಅದು ವಿಡಿಯೋ ಕಟ್ಟಾಗಿಬಿಟ್ಟಿದ್ದು. ಅದಕ್ಕೆ ಹೀಗಾಗಿ ಅದಕ್ಕೆ ಒಂದು ಸ್ವಲ್ಪ ಅದರಲ್ಲಿ ಬಂದಿಲ್ಲ ವಿಡಿಯೋ. ನಾನು ಆಮೇಲೆ ನೋಡಿದೆ ಅದು ವಿಡಿಯೋ ರೆಕಾರ್ಡ್ ಆಗಿಲ್ಲ ಅಂದ್ಬಿಟ್ಟು. ಇವಾಗ ನಾನು ಪೈಪಿಂಗ್ ಬಟ್ಟೆನ ತೊಗೊಂಡಿದ್ದೀನಿ. ಈ ಪೈಪಿಂಗ್ ಬಟ್ಟೆಯಲ್ಲಿ ಸ್ವಲ್ಪ ಬಟ್ಟೆ ನಾನು ಅದಕ್ಕೆ ಒಂದು ಸ್ವಲ್ಪ ಡೋರಿ ಮಾಡ್ಕೊಂಡಿದ್ದೀನಿ. ಮತ್ತು ಇನ್ನು ಸ್ವಲ್ಪ ಬಟ್ಟೆನ ಪೈಪಿಂಗ್ ಡಿಸೈನ್ ಮಾಡಲಿಕ್ಕೆ ಅಂತ ನಾನು ಇದನ್ನು ಕ್ರಾಸಾಗಿರುವಂಥ ಒಂದು ಬಟ್ಟೆ ತೊಗೊಂಡಿದ್ದೀನಲ್ಲ ಅದನ್ನು ಒಂದು ಸೈಡ್ ನಾನು ಫೋಲ್ಡ್ ಮಾಡಿದ್ದೀನಿ. ಆ ಫೋಲ್ಡ್ ಮಾಡಿರುವಂಥ ಬಟ್ಟೆನ ನೋಡಿ, ಈಗ ನಾನು ಡಿಸೈನ್ ಮಾಡಬೇಕು ಅಂದ್ಕೊಂಡಿರುವಂಥ ಒಂದು ಬ್ಲೌಸಿಗೆ ಅದನ್ನು ನಾನು ಅಟ್ಯಾಚ್ ಮಾಡ್ತೀನಿ. ಮತ್ತು ಅದಕ್ಕಿಂತ ಮುಂಚೆ ನಾವು ಅಟ್ಯಾಚ್ ಮಾಡೋಕ್ಕಿಂತ ಮುಂಚೆ ಡಿಸೈನ್ ಮಾಡಬೇಕಾದ್ರೆ ಅದಕ್ಕೆ ಕೆಲವೊಂದು ಸಣ್ಣದಾಗಿ 1 ಇಂಚಷ್ಟು ನಾವು ಬಟ್ಟೆನ ಡೋರಿ ಮಾಡ್ಕೊಂಡಿರ್ತೀವಲ್ಲ ಆ ಡೋರಿನ ನಾವು 1 ಇಂಚಷ್ಟಾಗಿ ನಾವು ಕಟ್ ಮಾಡ್ಕೋಬೇಕು. ಅಂದರೆ ನಾವು ಯಾವ ಥರ ಡಿಸೈನ್ ಮಾಡ್ತೀವಿ ನೋಡಿ ಆ ಡಿಸೈನಿಗೆ ಎಷ್ಟು ಪೀಸಸ್ ಬೇಕಂತಂದರೆ ನಾವು 1 ಇಂಚಿಗೆ ಒಂದಾದರೂ ಹಚ್ಕೋಬೋದು, ಅಥವಾ ಒಂದಕ್ಕಿಂತ ಕಡಿಮೆ ಸ್ವಲ್ಪನ ಆದ್ರೂ ಹಚ್ಕೋಬೋದು ಡಿಸೈನು. ಬಟ್ಟೆ ಜಾಸ್ತಿ ಇದ್ದಾಗ ನಾವು ಅರ್ಧ ಇಂಚಿಗೆ ಒಂದೊಂದು ಅದನ್ನು ಪೀಸಸನ್ನು ಹಚ್ಕೋಬೋದು ಡಿಸೈನ್ ಮಾಡಲಿಕ್ಕೆ. ನಾವು ಕಡಿಮೆ ಬಟ್ಟೆ ಇದ್ದಾಗ 1 ಇಂಚಿಗೆ ಒಂದೊಂದು ಪೀಸಸನ್ನು ಹಚ್ಕೋಬೋದು. ನಾನು ಈ ಬ್ಲೌಸ್ ಪೀಸು ಸ್ವಲ್ಪ ಕಡಿಮೆನೇ ಇತ್ತು. ಅದರಲ್ಲಿ ಅವರು ಸ್ಲೀವು ಮತ್ತು ಪಫ್ ಸ್ಲೀವನ್ನು ಹೇಳಿದರು ಅವರು. ಹೀಗಾಗಿ ಸ್ವಲ್ಪ ಕಡಿಮೆ ಇತ್ತು ಅಂತ 1 ಇಂಚಿಗೋಸ್ಕರ ನಾನು ಅಟ್ಯಾಚ್ ಮಾಡಿದ್ದೀನಿ. ಇದನ್ನು ಒಂದು 25-30 ಅಷ್ಟು ಉದ್ದ ಮೊದಲೇ ಬಟ್ಟೆ ಕಟ್ ಮಾಡ್ಕೊಂಡ್ಬಿಟ್ಟು 1 ಇಂಚಿಗೆ ಫೋಲ್ಡ್ ಮಾಡಿ ಈ ಥರ ಟರ್ನ್ ಮಾಡ್ಕೊಂಡ್ಬಿಟ್ಟು ಈ ಥರ ಸ್ವಲ್ಪ ದಪ್ಪದಾಗೆ ಇರಬೇಕು ಡೋರಿ. ಚಿಕ್ಕದಾದರೆ ಅದು ಏನಾಗುತ್ತೆ ಅಂತಂದರೆ ಚೆನ್ನಾಗಿ ಕಾಣೋದಿಲ್ಲ ಈ ಡಿಸೈನ್ ಮಾಡಲಿಕ್ಕೆ. ನೋಡಿ, ಆ ಡೋರಿಗಳನ್ನು ನಾನು ಇವಾಗ 1 ಇಂಚಿಗೆ ಮಾರ್ಕ್ ಮಾಡ್ಕೋತೀನಿ. ನಿಮಗೆ ಫಸ್ಟ್ ಬಿಗ್ನರ್ಸ್ ಆಗಿದ್ದರೆ ನಿಮಗೆ ಸರಿಯಾಗಿ ಗೊತ್ತಾಗಲ್ಲ ಅಂತಂದರೆ ನೀವು ಕರೆಕ್ಟಾಗಿ ಟೇಪ್ ಅಳತೆ ಇಟ್ಬಿಟ್ಟು 1 ಇಂಚಿಗೆ ಮಾರ್ಕ್ ಮಾಡ್ಕೋಬೋದು. ನಾವು ಕಾಮನ್ನಾಗಿ ಡೈಲಿ ಡಿಸೈನ್ ಮಾಡ್ತಾ ಇರೋದ್ರಿಂದ ನಾವು ಅಂಚಿನಲ್ಲಿ ನೋಡೋ ಇದರಲ್ಲೇ ನಮ್ಗೆ ಗೊತ್ತಾಗ್ಬಿಡುತ್ತೆ ಇದು 1 ಇಂಚ್ ಅಂತ. ನಾನು ಅಷ್ಟೇ ಅಂದಾಜಲ್ಲಿ ನಾನು ಅದನ್ನು ಮಾರ್ಕ್ ಮಾಡ್ಕೊಂಡಿದ್ದೀನಿ. ನೋಡಿ, ಈಗ ಮಾರ್ಕ್ ಮಾಡ್ಕೊಂಡಲ್ಲಿ ನಾವು 1 ಇಂಚಿಗೆ ಕಟ್ ಮಾಡಿರುವಂಥ ಒಂದು ಪೀಸಸನ್ನು ಅದನ್ನು ಈ ಥರ ನಾವು ಮಡಚಿಬಿಟ್ಟು ಫೋಲ್ಡ್ ಮಾಡಿ ಈ ಥರ ಅದನ್ನೇ ಮೊದಲೇ ನಾವು ಹಿಂದ್ಗಡೆ ಭಾಗ ಡಿಸೈನ್ ಮಾಡಬೇಕು ಅಂದ್ಕೊಂಡಿದ್ವಲ್ಲ ಆ ಡಿಸೈನ್ಗೆ ಅಟ್ಯಾಚ್ ಮಾಡುವಂಥದ್ದು. ನೋಡಿ, ಈ ಥರ ಅಟ್ಯಾಚ್ ಮಾಡಬೇಕು. ಆ್ಯಕ್ಚುಲಿ ನಾನು ಅದನ್ನು ಕಟ್ಟಿಂಗ್ ಕೂಡ ಮಾಡಿದ್ದೆ, ಬಟ್ ಆ ವಿಡಿಯೋಲ್ಲಿ ರೆಕಾರ್ಡ್ ಆಗಿಲ್ಲ, ಸಾರಿ. ನೆಕ್ಸ್ಟ್ ಟೈಮ್ ಖಂಡಿತವಾಗ್ಲೂ ಈ ಥರ ಮಿಸ್ಟೇಕ್ ಆಗದೆ ಕಟ್ಟಿಂಗು ಆ್ಯಂಡ್ ಸ್ಟಿಚಿಂಗ್ ಎರಡನ್ನೂ ತೋರಿಸ್ಕೊಡ್ತೀನಿ ನಿಮಗೆ. ಅದು ಫ್ರಂಟಲ್ಲಿ ನಾನು ಯಾವ ಥರ ಕಟ್ಟಿಂಗ್ ಮಾಡಿದೆ ಅಂತ ನಿಮಗೆ ಆಗಲಿಲ್ಲ. ಆದರೆ ನಾನು ಹೇಳ್ತೀನಿ ನಿಮಗೆ ಯಾವ ಥರ ಅಂತಂದರೆ, ಒಂದು ಸೈಡಲ್ಲದು ರೈಟ್ ಸೈಡಲ್ಲಿ ನಮಗೆ ರೌಂಡಾಗಿ ಬರಬೇಕು, ಲೆಫ್ಟ್ ಸೈಡಲ್ಲಿ ಕ್ರಾಸ್ ಆಗಿರಬೇಕು. ಅಂದರೆ ಈಗ ನಾವು ರೌಂಡ್ ಶೇಪ್ ತೆಗಿಯೋ ಟೈಮಲ್ಲಿ ಹೇಗಿರುತ್ತೆ ನೋಡಿ, ಹಾಗೆ ರೌಂಡ್ ಶೇಪಲ್ಲಿ ಒಂದು ಕಡೆ ಭಾಗ ನಾವು ಚೌಕಲ್ಲಿ ತೆಗಿಬೇಕು, ಒಂದು ಕಡೆ ಭಾಗ ರೌಂಡಲ್ಲಿ ತೆಗಿಬೇಕು. ಅಂದರೆ 2 ಪೀಸಸನ್ನು ಕೂಡಿಸಿ ನಾವು ತೆಗಿಯುವಂಥದ್ದಲ್ಲ ಅದು. ಬಟ್ಟೆನ ಹಿಂಗೆ ಹಾಕಿದಾಗ ಅದನ್ನು ನಾವು ಒಂದು ಕಡೆ ಸೈಡು ಒಂದು ಕಡೆ ಕ್ರಾಸ್ ಮಾಡಿಬಿಟ್ಟು ನಾವು ಡಿಸೈನ್ ಮಾರ್ಕ್ ಮಾಡಿ ತೆಗಿಯುವಂಥದ್ದು. ಅದು ವಿಡಿಯೋ ಇದರಲ್ಲಿ ಸರಿಯಾಗಿ ಅಪ್ಲೋಡ್ ಆಗಿಲ್ಲ. ನೋಡಿ, ಈ ಥರ ಮಾರ್ಕ್ ಮಾಡಾದಮೇಲೆ ನಾವು ಆಗಲೇ ಪೈಪಿಂಗ್ ಬಟ್ಟೆಯನ್ನು ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು ನಾವು ಇವಾಗ ಡಿಸೈನ್ ಮಾಡುವಂಥ ಒಂದು ಬಟ್ಟೆಗೆ ಅದನ್ನು ಜೋಡಿಸುವಂಥದ್ದು. ನೋಡಿ, ಈ ಥರ ಅದನ್ನು ಅದಕ್ಕೆ ನೀಟಾಗಿ ಜೋಡಿಸ್ಕೋಬೇಕು. ನೋಡಿ, ಈ ಥರ ನಾನು ಇವಾಗ ನನ್ನ
ಎಡಗಡೆ ಭಾಗ ಅದು ಏನಾಗಿದೆ ಅಂತಂದರೆ ಕ್ರಾಸಲ್ಲಿದೆ. ನನ್ನ ರೈಟ್ ಸೈಡಲ್ಲಿದು ರೌಂಡ್ ಶೇಪಲ್ಲಿ ನಾನು ತೆಗೆದಿರುವಂಥದ್ದು ಡಿಸೈನು. ಯಾರು ಕೂಡ ಎಲ್ಲೂ ಸ್ಕಿಪ್ ಮಾಡದೆ ನೋಡಿದರೆ ನಾವು ಯಾವ ಥರ ಡಿಸೈನ್ ಮಾಡ್ತೀವಿ, ಹೇಗೆ ಮಾಡ್ತೀವಿ ಅನ್ನೋದು ನಿಮಗೆ ಗೊತ್ತಾಗುತ್ತೆ. ಸ್ಕಿಪ್ ಮಾಡಿ ನೋಡಿದರೆ ವಿಡಿಯೋ ನಾವು ಮಾಡೋದು ನಿಮಗೆ ಸರಿಯಾಗಿ ಅರ್ಥ ಆಗೋದಿಲ್ಲ. ನಾವು ಡಿಸೈನ್ ಯಾವ ಥರ ಮಾಡ್ತೀವಿ ಅಂತ ನಿಮಗೆ ತಿಳಿಯೋದಿಲ್ಲ ನಿಮಗೆ. ಹಾಗಾಗಿ ನೀವು ಸರಿಯಾಗಿ ಈ ವಿಡಿಯೋನ ಕರೆಕ್ಟಾಗಿ ಎಲ್ಲೂ ಸ್ಕಿಪ್ ಮಾಡದೆ ನೋಡಿದರೆ ಖಂಡಿತವಾಗ್ಲೂ ನಿಮಗೆ ನಾವು ಮಾಡುವಂಥ ಡಿಸೈನ್ ಅರ್ಥ ಆಗುತ್ತೆ ಅಂತ ನಿಮ್ಗೆ ಹೇಳ್ತೀನಿ. ಬಿಗ್ನರ್ಸ್ ಕೂಡ ಮಾಡ್ಬೋದು, ತುಂಬ ಈಸಿ ಇದು. ಇದಕ್ಕೇನು ಪೈಪಿಂಗ್ ಮಾಡುವೇನು ಅವಶ್ಯಕತೆ ಇಲ್ಲ. ನೋಡಿ ಈ ಥರ ವೇಸ್ಟೇಜ್ ಎಲ್ಲ ಸೈಡಲ್ಲಿ ಬಂದಿರೋದನ್ನು ನಾನು ಏನು ಮಾಡಬೇಕು, ನೀಟಾಗಿ ಅದನ್ನೆಲ್ಲ ಪೀಸಸನ್ನು ಕಟ್ ಮಾಡಿ ತೆಗೆದುಬಿಡಬೇಕು. ಯಾಕಂದರೆ ಅದನ್ನು ನಾವು ಟರ್ನಿಂಗ್ ಮಾಡಿ ಫೋಲ್ಡ್ ಮಾಡಿದಾಗ ವೇಸ್ಟೇಜ್ ಕೂಡ ಟರ್ನಿಂಗಲ್ಲಿ ವಾಪಸ್ ಕಾಣಿಸ್ತಾ ಇರುತ್ತೆ. ಬಟ್ ಹಾಗಾಗಿ ಅದು ಕಾಣಬಾರ್ದು ಅಂದ್ಕೊಂಡಾಗ ನಾವು ಏನು ಮಾಡಬೇಕು ಅಂತಂದರೆ ಆ ಪೀಸಸ್ಗಳನ್ನೆಲ್ಲ ವೇಸ್ಟೇಜ್ ಇರುವಂಥ ಒಂದು ಬಟ್ಟೆ ಏನಿದೆ ಅದನ್ನೆಲ್ಲ ಕಟ್ ಮಾಡ್ಕೊಂಬಿಟ್ಟು ನಾವು ಅಲ್ಲಲ್ಲಿ ಸ್ವಲ್ಪ ಟಚ್ಚನ್ನು ಹಾಕ್ಕೋಬೇಕು. ಅಂದರೆ ಅದು ವಾಪಸ್ ನಾವು ಫೋಲ್ಡ್ ಮಾಡಿದಾಗ ಟಚ್ ಹಾಕಿದರೆ ಅದು ಸ್ವಲ್ಪ ರಿಂಕಲ್ಸ್ ಬರೋದಿಲ್ಲ. ಅದಕ್ಕಾಗಿ ಅದನ್ನು ಟಚ್ ಹಾಕಿಬಿಟ್ಟು ನೋಡಿ ಈ ಥರ ನಾನು ಫೋಲ್ಡ್ ಮಾಡ್ತಾಯಿದ್ದೀನಿ ನೋಡಿ. ಫೋಲ್ಡ್ ಮಾಡಿ ಮತ್ತೆ ಒಂದು ಸ್ಟಿಚ್ಚನ್ನು ಹಾಕುವಂಥದ್ದು. ಇದನ್ನು ನಾವು ಲೈನಿಂಗ್ ಬ್ಲೌಸ್ಗೆ ಕೂಡ ಡಿಸೈನ್ ಮಾಡೋದು ತುಂಬ ಚೆನ್ನಾಗಿ ಬರುತ್ತೆ. ಈ ಡಿಸೈನ್ ಲೈನಿಂಗ್ ಬ್ಲೌಸ್ಗೂ ಕೂಡ ತುಂಬ ಈಸಿ ಅನಿಸುತ್ತೆ ನಿಮಗೆ. ಯಾಕಂತಂದರೆ ಅದಕ್ಕೆ ನೀವು ಪೈಪಿಂಗ್ ಬಟ್ಟೆ ಅದು ಏನು ಜೋಡಿಸೋ ಅವಶ್ಯಕತೆ ಇಲ್ಲ. ಆವಾಗ ನಾವು ಲೈನಿಂಗ್ ಬಟ್ಟೆನ ಅದಕ್ಕೆ ಹಾಗೆ ಟರ್ನ್ ಮಾಡಿದರೆ ಮುಗೀತು ಅಷ್ಟೇ. ನಿಮ್ಗೆ ಇನ್ನೂ ತುಂಬ ಈಸಿ ಅನಿಸುತ್ತೆ ಬಿಗ್ನರ್ಸ್ಗೆ. ಇವಾಗ ಒಂದು ಸ್ವಲ್ಪ ಬಟ್ಟೆ ಹಿಂಗೆ ಜಾಯಿಂಟ್ ಮಾಡಿ ಟರ್ನ್ ಮಾಡಬೇಕಾದ್ರೆ ಬಿಗ್ನರ್ಸಿಗೆ ಸಣ್ಣದು ಕೂಡ ಒಂದು ಸ್ವಲ್ಪ ದೊಡ್ಡದಾಗಿ ಅನಿಸುತ್ತೆ. ತುಂಬ ಸರಿ ಬರುತ್ತೆ ಇಲ್ಲ ಅನ್ನೋ ಒಂದು ಹೆದರಿಕೆ ಇರುತ್ತೆ ಬಿಗ್ನರ್ಸ್ ಹೊಲಿಯೋರಿಗೆ. ಆ ಥರ ಏನು ಅಂದ್ಕೋಬೇಡಿ. ಎಲ್ಲರೂ ಕೂಡ ಕಲಿತು ಬಂದಿರೋದಿಲ್ಲ. ಫಸ್ಟ್ ಟೈಮ್ ಎಲ್ಲರೂ ಹೊಲಿತಾನೆ ಎಕ್ಸ್ಪೀರಿಯೆನ್ಸನ್ನು ತೊಗೊಂಡಿರ್ತಾರೆ ಡಿಸೈನ್ ಮಾಡೋದರಲ್ಲಿ. ನೀವು ಕೂಡ ಏನು ಹೆದರೋ ಅವಶ್ಯಕತೆ ಇಲ್ಲ. ನೀವು ಕೂಡ ಮಾಡ್ತಾ ಡಿಸೈನನ್ನು ನೀವು ಖಂಡಿತವಾಗ್ಲೂ ಪರ್ಫೆಕ್ಟಾಗಿ ಮಾಡೇ ಮಾಡ್ತೀರಾ ಅನ್ನೋ ಒಂದು ನಂಬಿಕೆ ಮೇಲೆ ನೀವು ಏನು ಮಾಡಬೇಕು, ಡಿಸೈನನ್ನು ಮಾಡಲಿಕ್ಕೆ ಸ್ಟಾರ್ಟ್ ಮಾಡಬೇಕು. ಇಲ್ಲ ಅಂದರೆ ನೀವು ಏನುತ್ತೆ ಒಳ್ಳೆ ಚಲೋ ಕ್ವಾಲಿಟಿ ಬಟ್ಟೆ ಇದು, ನಾನು ಎಲ್ಲಿ ಡಿಸೈನ್ ಮಾಡುವಾಗ ಹಾಳು ಮಾಡಿಬಿಡ್ತೀನಿ ಅನ್ನೋ ಒಂದು ಫೀಲಲ್ಲಿ ನೀವು ಸ್ಟಿಚಿಂಗ್ ಮಾಡಲಿಕ್ಕೆ ಕಟಿಂಗ್ ಮಾಡಲಿಕ್ಕೆ ಕೂತ್ಕೊಂಡ್ರೆ ಖಂಡಿತವಾಗ್ಲೂ ಹಾಳಾಗಿ ಹೋಗಿಬಿಡುತ್ತೆ ಅದು. ಬಟ್ ನಾವು ಆ ಥರ ಯಾವುದೇ ಒಂದು ಫೀಲ್ ಇಟ್ಕೊಳ್ಳದೆ ನಾನು ಕರೆಕ್ಟಾಗಿ 100% ನಾನು ಡಿಸೈನ್ ಮಾಡೇ ಮಾಡ್ತೀನಿ, ಬಂದೇ ಬರುತ್ತೆ ಅನ್ನೋ ಒಂದು ಫೀಲ್ ಇದ್ದರೆ 100ಕ್ಕೆ 100 ನೀವು ಕರೆಕ್ಟಾಗಿ ಡಿಸೈನನ್ನು ಮಾಡ್ಬೋದು ಅಂತ ನಿಮಗೆ ಹೇಳ್ತೀನಿ. ನೋಡಿ ಇವಾಗ ನಾನು ಮುಂಚೆನೇ ಅದನ್ನು ಡೋರಿ ಮಾಡ್ಕೊಂಡು ಇಟ್ಕೊಂಡಿದ್ದೆ. ನಾನು ನಿಮಗೆ ತೋರಿಸ್ತೀನಿ ಎಷ್ಟು ಆ ಡಿಸೈನಿಗೆ ಎಷ್ಟು ಲೆಂತ್ ಬೇಕಾಗುತ್ತೆ ನೋಡಿಕೊಂಡು. ಇವಾಗ ಒಬ್ಬರು ತೆಳ್ಳಗಿರ್ತಾರೆ, ಒಬ್ಬರು ದಪ್ಪ ಇರ್ತಾರೆ, ಕೆಲವೊಬ್ಬರು ಹಿಂಗೆ ಬೆನ್ನಲ್ಲಿ ಭಾಳ ಡೀಪಾಗಿ ಬೇಕಂತ ಹೇಳ್ತಾರೆ ನೆಕ್ಕೆಲ್ಲ. ಅದಕ್ಕೆ ಅದ್ರ ಮೇಲೆ ಸ್ವಲ್ಪ ಡಿಪೆಂಡ್ ಇರುತ್ತೆ ಅದು ಡೋರಿ ಉದ್ದ. ಅದು ನಿಮಗೆ ಅದು ಡಿಸೈನ್ಸಿಗೆ ಎಷ್ಟು ಬೇಕು ನೋಡಿ ಆ ಥರ ನಾನು ಸಣ್ಣದಾಗಿ ಪೀಸಸನ್ನು ಜಾಯಿಂಟ್ ಮಾಡಿದ್ದೀನಲ್ಲ ಇದರಲ್ಲಿ ನಾವು ಇದನ್ನು ಇವಾಗ ಆ ಡೋರಿನ ಪಾಸ್ ಮಾಡ್ತಾ ಇದ್ದೀನಿ ನೋಡಿ. ಈ ಥರ ಪಾಸ್ ಮಾಡಾದಮೇಲೆ ಇವಾಗ ಕ್ರಾಸ್ ಸೈಡಲ್ಲಿ ಒಂದು ಪೀಸಸನ್ನು ಅದಕ್ಕೆ ಜಾಯಿಂಟ್ ಮಾಡಿ ಬಿಟ್ಬಿಡಬೇಕು. ನೋಡಿ ಈ ಥರ ಜಾಯಿಂಟಲ್ಲಿ ಪೀಸ್ ಮಾಡಿದರೆ ಮುಗೀತು ಈ ಡಿಸೈನ್. ಅದು ಹಾಗೆ ಆಲ್ಮೋಸ್ಟ್ ನಾವು ಏನು ಮಾಡಬೇಕಂದ್ರೆ ಈ ಡಿಸೈನ್ ಮಾಡುವಾಗ ಮಧ್ಯದಲ್ಲಿ ಬೀಡ್ಸ್ಗಳನ್ನು ಹಾಕ್ಬೋದು, ತುಂಬ ಚೆನ್ನಾಗಿ ಕಾಣುತ್ತೆ. ಇವಾಗ ನಮಗೆ ಯಾವ ರೇಟಲ್ಲಿ ಹೊಲಿಬೇಕು ಅಂತ ಹೇಳ್ತಾರೆ ಆ ರೇಟಲ್ಲಿ ಹೊಲಿಬೇಕು ಅಂದ್ಕೊಂಡಿದ್ದಾಗ ನಾವು ಅದಕ್ಕೆ ನಾನು ಆ ಥರ ಬೀಡ್ಸೆಲ್ಲ ಏನೂ ಹಾಕಿರೋದಿಲ್ಲ. ಅವರು ಜಾಸ್ತಿ ರೇಟನ್ನು ಹೇಳಿಬಿಟ್ಟು ಇಷ್ಟು ರೇಟಲ್ಲಿ ಹೊಲೀರಿ ಅಂದಾಗ ಇದೇ ಡಿಸೈನಿಗೆ ನಾನು ಬೇರೆ ಒಂದು ಬೀಡ್ಸನ್ನು ಹಾಕಿ ಮಾಡಿದಾಗ ಜಾಸ್ತಿ ದುಡ್ಡನ್ನು ತೊಗೋತೀನಿ. ಇದಕ್ಕೆ ನಾನು 100 ರೂಪಾಯಿ ಮಾತ್ರ ತೊಗೊಳ್ಳೋದು ಈ ಡಿಸೈನಿಗೆ. ನೋಡು ಹೇಗೆ ಬಂದಿದೆ ಅಂತ. ಇಷ್ಟೇ, ತುಂಬ ಸಿಂಪಲ್ ಅಂದರೆ ಸಿಂಪಲ್. ಇವಾಗ ಇದಕ್ಕೆ ಮುಂದೆ ಫ್ರಂಟ್ ಭಾಗವನ್ನು ನೋಡಿ ಇಷ್ಟೇ, ಸಿಂಪಲ್ ಅಂದರೆ ಸಿಂಪಲ್ ಈ ಡಿಸೈನ್. ಇದಕ್ಕೆ ಫ್ರಂಟ್ ಭಾಗವನ್ನು ಜೋಡಿಸ್ಬಿಟ್ಟು ನಾನು ಸ್ಲೀವನ್ನೆಲ್ಲ ಅಟ್ಯಾಚ್ ಮಾಡಿಬಿಟ್ಟು ಇವಾಗ ಈ ಡಿಸೈನನ್ನು ರೆಡಿ ಮಾಡಿದ್ದೀನಿ. ನೋಡಿ ಹೀಗೆ ಇದೆ. ಇದು ವೇರ್ ಮಾಡಿದಾಗಂತೂ ತುಂಬ ಚೆನ್ನಾಗಿ ಕಾಣುತ್ತೆ. ನಾನು ಮಾಡಿದಂಥ ಡಿಸೈನ್ಸ್ ಇಷ್ಟ ಆಗಿದ್ದರೆ ನಮ್ಮ ಚಾನಲನ್ನು ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ನೋಡಿ. ಹಾಗೆ ನಾನು ಮುಂದೆ ಹಾಕುವಂಥ ಒಳ್ಳೆ ವಿಡಿಯೋಗಳನ್ನು ನೋಡಿ ಖಂಡಿತವಾಗ್ಲೂ ಮಿಸ್ ಮಾಡದೆ ಕಂಪ್ಲೀಟಾಗಿ ವಿಡಿಯೋನ ಹಾಕಲಿಕ್ಕೆ ಟ್ರೈ ಮಾಡ್ತೀನಿ. ಕೆಲವೊಂದು ಸರ್ತಿ ಮಿಸ್ಟೇಕ್ ಆಗಿರುತ್ತೆ, ಸಾರಿ ಅದಕ್ಕೆ. ಓಕೆ, ನೋಡಿ ಹೇಗೆ ಬಂದಿದೆ ಅಂತ ಡಿಸೈನ್ ಹೇಳಿ. ಥ್ಯಾಂಕ್ ಯು. ನನ್ನ ವಿಡಿಯೋನ ನೋಡಿದ್ದಕ್ಕೆ ಥ್ಯಾಂಕ್ ಯು ಫಾರ್ ವಾಚಿಂಗ್.